ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಚಕ್ಲಿ ಹೋಳಿಯಿಂದ ಸುಲಭವಾಗಿ ಮಾಡುವಂಥ ರೆಸಿಪಿ ತಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲು ಆರೆಂಜ್ನೆಲ್ಲ ನಾವು ಸಿಪ್ಪೆ ತಗೋಬೇಕು. ನೋಡಿ, ನಾನು ಒಂದೊಂದಾಗಿ ಸಿಪ್ಪೆ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಪ್ಲೀಸ್ ಯಾರಾದರೂ ನನ್ನ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಒಂದೊಂದಾಗಿ ನಾನು ಎಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ತುಂಬ ಸುಲಭ ಉಪಾಯ ಅಂತಾನೆ ಹೇಳ್ಬೋದು. ಚಕ್ಲಿ ಹೋಳಿಯಿಂದ ಈ ತರ ಒಂದ್ಸಲ ಮಾಡಿ, ನಿಮಗೂ ಕೂಡ ಇಷ್ಟ ಆದ್ರೂ ಆಗ್ಬಹುದು. ಹೇಗ್ ಮಾಡೋದು ಅಂತ ಮುಂದೆ ನೋಡೋಣ. ನೋಡಿ, ನಾನು ಇದ್ರೊಳಗೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಮೇಲ್ಗಡೆ. ಸಿಪ್ಪೆ ಎಲ್ಲ ತೆಗ್ದಿದ್ದಾಯ್ತು. ನಾನು ಇವಾಗ ಬೀಜ ಎಲ್ಲ ತಗೊಂತಾ ಇದ್ದೀನಿ. ನೋಡಿ, ಬೀಜ ಎಲ್ಲ ಆ ತರ ಕಟ್ ಮಾಡಿ ಬೀಜ ತೆಗೆದ್ಬಿಡ್ಬೇಕು, ಇಲ್ಲಾಂದ್ರೆ ಕಹಿ ಕಹಿ ಆಗುತ್ತೆ. ನೋಡಿ, ನಾನೆಲ್ಲ ತೆಗ್ದಿದ್ದಾಯ್ತು. ನಾನಿವಾಗ ಒಂದು ಚಕ್ಲಿ ಹೋಳಿಗೆ ನಾನು ಅದನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ಹಾಕೊಳ್ಳಿ ನೀವು ಚಕ್ಲಿ ಒಳಗಡೆ. ನೀವು ಯಾವ್ದು ಪ್ಲೇಟ್ ಆದ್ರೂ ಹಾಕ್ಬೋದು ಚಕ್ಲಿ ಒಳಗಡೆ. ನೋಡಿ, ಕ್ಲೋಸ್ ಮಾಡಿ ನಾವು ಒಂದೆರಡು ಸಲ ಈ ತರ ತಿರ್ಗಿಸ್ಕೊಂಡ್ರೆ ಸಾಕು. ಫ್ರೆಶ್ ಆಗಿರೋ ಜ್ಯೂಸ್ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಈ ತರ ಒಂದ್ಸಲ ಐಡಿಯಾ ಉಪಯೋಗಿಸಿ. ಚಕ್ಲಿ ಹೋಳಿದ್ರೆ ಸಾಕು, ಅತಿ ಸುಲಭವಾಗಿ ಮಾಡ್ಕೋಬಹುದು ನಾವು. ಮಕ್ಳುಗಳಿಗೆಲ್ಲ ಬೇಗನೆ ತಟ್ಟಂತ ಮಾಡ್ಕೊಡ್ಬೋದು. ನೋಡಿ, ನಾವೇನು ಸಕ್ಕರೆ ಏನು ಹಾಕ್ತಾರೇನೆ ಬರೀ ಆರೆಂಜ್ ಇಂದಾನೆ ನಾವು ಮಾಡ್ಬೋದು. ಬೀಜ ಎಲ್ಲ ಇದ್ರೆ ಕಹಿ ಆಗ್ಬಿಡುತ್ತೆ. ನಾವು ಬೀಜ ಎಲ್ಲ ತೆಗೆದು ನೀಟಾಗೆ ಆ ಥರ ಪ್ರೆಸ್ ಮಾಡ್ಕೋಬೇಕು. ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ನಂದು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಜ್ಯೂಸು. ಮಕ್ಳುಗಳಿಗೆಲ್ಲ ನಾವು ಸಕ್ಕರೆ ಹಾಕೊಡಲ್ಲ, ಆರಾಮಾಗಿ ಈ ಥರ ಮಾಡ್ಕೊಡ್ಬೋದು. ನೋಡಿ, ರೆಡಿ ಆಗಿದೆ ಜ್ಯೂಸು. ನೋಡಿ, ಚಕ್ಲಿ ಮಣೆಯಿಂದ ನಾವು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಜ್ಯೂಸ್ನ ಸಿಂಪಲ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.